ಅರೆ ಇದೇನು ನಮ್ ಕಾಲೇಜಿಗೆ ಅಂಬಾನಿ ಮೊಮ್ಮಕ್ಕಳು ಬಂದಾರಲ್ಲ ಯಾರಂತ ನೋಡ್ರಿ. ಇವತ್ತಿನ ದಿನ ಶುರು ಹೋಗಿದ್ದೆ ಬೆಳಗ್ಗೆ ಎದ್ದು ಗಸ್ ಗಸ್ ಅಂತ ಹಲ್ ತಿಕ್ಕಾಗ ಅದೇ ಜೋಸ್ದಾಗ ಹಂಗೆ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿತಾ ಇದೀನಿ. ದಿನ ಕುಡಿದ್ರು ನನ್ನ ಮೈ ಒಳಗ 10 ಗ್ರಾಮ್ನು ಹೆಚ್ಚಾಗಿಲ್ರಿಪ. ಆಮೇಲೆ ಪಟ ಪಟ್ ಅಂತ ರೆಡಿಯಾಗಿ ಕಾಲೇಜ್ ಹೊಂಟಿನಿ. ನಮಸ್ಕಾರ ಕ್ರಿಚ್ ಪೀಪಲ್, 100 ಡೇಸ್ ಡೆಲಿವರಿ ಚಾಲೆಂಜಿನ ಇವತ್ 100ನೇ ದಿನ. ಇದು ಹೇಳಕ ನಂಗೆ ನಾಚಿಕ್ ಬರ್ತದ್ರಿ, ಯಾಕಂದ್ರೆ ವಿಡಿಯೋನೇ ಹಾಕಕ್ಕಾಗಿಲ್ಲ. ಲಾಂಗ್ ವಿಡಿಯೋ ಮಾಡಕದ್ದಲ್ದಾಗ ಹೋಗಿ ನೋಡ್ರಿ. ಲಾಂಗ್ ವಿಡಿಯೋ ಕೂಡ ಫುಲ್ ಮಸ್ತ್ ಡೈಲಿ ಬರ್ತಾ ಇದಾವ್ ನೋಡ್ರಿ. ಇನ್ಮೇಲಿಂದ ಡೈಲಿ ಮಿನಿ ವ್ಲಾಗ್ ಕೂಡ ಬರ್ತಾವ್ರಿಪ, ಫಾಲೋ ಮಾಡ್ರಿ ಬೇಗ. ಅಲ್ಲಿಂದ ಕಾಲೇಜ್ ಬಂದ್ ನೋಡಿದ್ರೆ ನಮ್ಮ ಕಣ್ಣಪ್ಪನ ದರ್ಶನ ಆಯ್ತು. ನನ್ನ ಜೀವನ ಪಾವನ ಇವತ್ತಿಂದ. ಒಳಗ್ ಬಂದ್ ನೋಡಿದ್ರೆ ನಮ್ಮ ಹುಲಿಗಳು ಎಲ್ಲೋ ರೊಕ್ಕ ಕಳ್ತನ ಮಾಡಿ ತಂದು ಇಲ್ಲಿ ಅನ್ಸ್ತಾ ಇದಾರ. ಸುಮಂದರಿಪ ಕಾಲೇಜ್ದದು ಅಮೌಂಟ್ ಕುಲ್ಲ ಕುಂತ ಏನ್ ಮಾಡ್ಲಿ ಅಂತ ಉಗುರು ತಕೋತಾ ಇದೀನಿ. ಆಮೇಲೆ ನನ್ ಕುರಪತಿ ದಿಲೊಳಗ ಒಂದ್ ಐಡಿಯಾ ಬಂತು. ನಮ್ಮ ದಂಡುಪಾಳ್ಯ ಗ್ಯಾಂಗ್ ದವ್ರು ಎಷ್ಟು ರಿಚ್ ಅದಾರ ನೋಡ್ಬೇಕು ಅಂತ. ನಮ್ ಕಣ್ಣಪ್ಪ ಖರ್ಚಿಗೆ ಅಂತ ಅವ್ರ ಆಯಿ ಇಷ್ಟು ರೊಕ್ಕ ಕೊಟ್ರಂತ. ಸುರಸುಂದ್ರಂದು ಶೇಮ ನಮ್ಮ ನಿಮ್ಮೆಲ್ಲರ ಕ್ಯಾಮ್ರಾಮನ್ದು ಪಾಪ ಅನ್ಕೋಬೇಡಿ, ಅದ್ ತಕೊಂಡ್ ನಡ್ತಾನ ಆರಾಮ್ ಕೋರ್. ನಮ್ ನೋಬಿತಾ ಬಿಡ್ರಿ ಫುಲ್ ಸಾವ್ಕಾರ್ ಮಂದಿ. ಶ್ಯಾಮ್ ಸುಂದ್ರಾಗ ಚೆಂಡುಗ ತೆಗಿರಿ ಅಂದ್ರೆ ಅವ್ರ ಅಕೌಂಟೇ ಹ್ಯಾಂಗ್ ಆಗಿದೆ ಅಂತ ರೊಕ್ಕ ತುಂಬಿ ಸೀದಾ ಬಿಕಾರಿ ಇದೀವಿ ಅಂತ ಹೇಳ್ರಿ. ಅವ್ರ ಜೊತೆ ನಾನು ಕೂಡ. ಆಮೇಲೆ ನಮ್ ಚಂಡುಂದು ಒಂದು ಸಿಗರೇಟ್ ಸಿಗಿಬಿತ್ತು. ಅದು ವ್ಲಾಗ್ದ ಆಗ್ಬೇಡ ಹೇಳಿದ್ದು ಕೇಳ್ತೀನಿ ಅಂತ ಬಂದಾನ. ಅದಕ್ಕೆ ಹಿಡಿದು ಸ್ನಾನ ಮಾಡಿದ್ವಿ. ನಗು ನಗು ಫಸ್ಟ್ ನಗು ನಗು. ಅಲ್ಲಿಂದ ಮನಿ ಬಂದ್ ನೋಡಿದ್ರೆ ಸೂರ್ಯಮಾಮ ಅಂತೂ ಫುಲ್ ರೊಮ್ಯಾಂಟಿಕ್ ಆಗ್ಯ ನೋಡ್ರಿ. ಇಂತ ಟೈಮ್ದಾಗ ಚಾ ಕುಡಿದಿಲ್ಲ ಅಂದ್ರೆ ಮನುಷ್ಯ ಕುಲಕ್ಕೆ ಅವಮಾನ. ಅದಕ್ಕೆ ರಾಜ ಹುಲಿ ಹತ್ರ ಹಾಲ್ ತಗೊಳಕ್ ಬಂದ್ರೆ ಅವ ಫುಲ್ ಫೋನ್ ತೋರಿಸಿ ಅವ ಮಾಡ್ಕೋತಾ ಇದ್ದಾನ ಹುಲಿ. ಇಂತ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಅಲ್ಲಿಂದ ಮನಿಗ್ ಬಂದ್ ನೋಡಿದ್ರೆ ಮುಸ್ರಿ ತುಂಬಿದಾವ. ಅದಕ್ಕೆ ಗಸ್ ಗಸ್ ಅಂತ ತಿಕ್ಕಿ ತೊಳೆದು ಅಡುಗೆ ಮಾಡಕ್ಕೆ ನಿಂತೀನಿ. ಮನೆಯಲ್ಲಿ ಇದ್ದಿದ್ದು ಬಿದ್ದಿದ್ದು ಬಳದ ಹಾಕಿ ಸಾಂಬಾರ್ ಮಾಡಿ ಅದನ್ನೇ ಮಸ್ತ್ ಹಾಕೊಂಡು ಸಿಸ್ ತಪಾಸಟ್ ಮಾಡ್ತಾ ಇದೀನಿ. ಬೆಳಗ್ಗೆಯಿಂದ ಏನು ತಿಂದಿಲ್ಲ ರೀಪ, ಅದಕ್ಕೆ ಬಾಳ್ ಕಟ್ಟಸುವಾಗಿದೆ. ಆಮೇಲೆ ನಮ್ ಗೋಡ ಫ್ಯಾಮಿಲಿದವ್ರು ಮೆಸೇಜ್ ಮಾಡಿ ಕರ್ಸಿದಾರ, ಒಂದ್ ಕ್ಯಾಟ್ ಅದಣ್ಣ ತಗೊಂಡೋಗ್ ಬಾ ಅಂತ. ಯಾಕೆ ನಾ ಬೆಕ್ಕಿಡೋರ್ ತರ ಕಾಣ್ತೀನಿ ಮತ್ತೆ. ಅದನ್ನ ಮನಿಗ್ ತಂದ್ರೆ ನಮ್ ಸಿಂಬಾ ಫುಲ್ ಸಡನ್ ಕುಂತಾನ. ಅದಕ್ಕೆ ನಮ್ ಚಂಪಾಕ್ಲಾಲ್ ಅವರು ಸಾಕ್ತೀನಿ ಅಂದ್ರು, ಅವ್ರಿಗೆ ಕೊಟ್ಟೆ. ಇದಕ್ಕೊಂದು ಕ್ಯೂಟ್ ಆಗಿರೋ ನೇಮ್ ಕಮೆಂಟ್ ಮಾಡ್ರಿಪ್ಪ, ಗಂಡು ಬೆಕ್ಕಿಂದು. ಹಂಗೆ ಅವತ್ತಿನ ಥಾಟ್ ಕೇಳ್ರಿ. ತಿನ್ನಲು ಊಟವೇ ಇಲ್ಲದ ಪರಿಸ್ಥಿತಿಯಿಂದ ಶುರುವಾಗಿ ತಿನ್ನಲು ಸಮಯವೇ ಇಲ್ಲದ ಸ್ಥಿತಿಗೆ ಬಂದು ನಿಲ್ಲುವುದೇ ಮನುಷ್ಯನ ನಿಜವಾದ ಸಾಧನೆ ಅಂತ ಹೇಳ್ತಾ ಇವತ್ತಿಗೆ ಇಷ್ಟೇ. ಇಷ್ಟಾದ್ರೆ ಲೈಕ್ ಮಾಡಿ. ಮತ್ತೆ ನಾಳೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ